ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಇವತ್ತು ಮಾತಾಡ್ತಿರ್ಬೇಕಾದ್ರೆ ಎಚ್ ಅನ್ ಅಕ್ಷರ. ಎಚ್ ಅಂದರೆ ಹಾಸನ್, ನಮ್ಮ ಊರು ಹಾಸನ್. ಹಾಗಾಗಿ ಎಚ್ ಅನ್ ಅಕ್ಷರ ತುಂಬ ಸಾಥ್ ಕೊಡೋಂಥ ಡೇಟ್ ಆಫ್ ಬರ್ತ್ ಅವ್ರಿಗೆ ಯಾರಿಗೆ ಅದನ್ನು ತಿಳಿಸ್ಕೊಡೋಣ. ಯಾವ ಡೇಟ್ ಅವ್ರಿಗೆ. ಎಚ್ಚಲ್ಲಿ ಹೇಮಂತು, ಹೇಮ ಇವೆರಡೂ ನೇಮು ಡಿಸ್ಟರ್ಬ್ ನೇಮ್. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರೋ ಒಬ್ಬರು ಸಿನಿಮಾದಲ್ಲಿ ಕ್ಲಿಕ್ ಆಗ್ಬೋದು. ಬಣ್ಣ ಚೆನ್ನಾಗಿದ್ದವರು ಬದುಕನ್ನು ಕಟ್ಕೋಬೋದು 100%. ಬಣ್ಣ ಚೆನ್ನಾಗಿದ್ದವರು ಬದುಕನ್ನು ಕಟ್ಕೊಳಕ್ಕಾಗಲ್ಲ ಸಿನಿಮಾ ರಂಗದಲ್ಲಿ. ಹೇಮಲತಾ, ಹೇಮಂತು ಇವರೆಲ್ಲರೂ ಕೂಡ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿರ್ತಾರೆ. ಪರ್ಸ್ನಲ್ ಲೈಫ್, ಫ್ಯಾಮಿಲಿ ಲೈಫ್ ಎಲ್ಲರೂ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಹೇಮಲತಾ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ನೇಮ್ ಇಟ್ಕೊಳ್ಳಿ. ಹಾಗಾಗಿನೇ ಮೆಡಿಸಿನ್ಗೆ ಒಳ್ಳೆಯ ಲೆಟರ್ಸು, ಮೆಡಿಕಲ್ ಸ್ಟೋರ್ಗಳಿಗೆ ಮತ್ತು ಕಾರ್ ಶೋರೂಮ್ಗಳಿಗೆ ಒಳ್ಳೆ ಲೆಟರ್ಸ್ ಇದೆಲ್ಲ. ಮತ್ತು ಬಾರ್ ಇಡೋಕ್ಕೆಲ್ಲ ಒಳ್ಳೆ ಲೆಟರ್ಸ್. ಬಾರ್ ಎಲ್ಲ ಮೊದಲಿಗೆ ನ್ಯೂಮರಾಲಜಿಲಿ ಎಚ್ ಅನ್ನೋ ಅಕ್ಷರ ಬಂದು ನಂಬರ್ 5 ಬರುತ್ತೆ. ನಂಬರ್ 5 ನ್ಯೂಮರಾಲಜಿಲಿ ನಂಬರ್ 5. ಎಚ್ ಅನ್ನೋ ಅಕ್ಷರ 1ನೇ ತಾರೀಕುವರೆಗೆ, 10ನೇ ತಾರೀಕುವರೆಗೆ, 19ನೇ ತಾರೀಕುವರೆಗೆ, 28ನೇ ತಾರೀಕುವರೆಗೆ ತುಂಬ ರಾಜಯೋಗವನ್ನು ಕೊಡುತ್ತೆ. ದಯವಿಟ್ಟು ಮೊದಲನೇ ಲೆಟ್ರನ್ನ ನೀವು ಈ ನಕ್ಷತ್ರದಲ್ಲಿ ಬಿಟ್ಟರೆ ಕನ್ಫರ್ಮಾಗಿ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ತುಂಬ ಪವರ್ಫುಲ್ಲಾಗಿ ಸಕ್ಸಸ್ಸನ್ನು ಕಾಣುತ್ತೆ. ಅದಾದಮೇಲೆ ಎಚ್ ಅನ್ನ ಅಕ್ಷರ 2ನೇ ತಾರೀಕು, 11ನೇ ತಾರೀಕು, 20, 29ನೇ ತಾರೀಕುವರೆಗಂತೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಯಾಕಂದರೆ 2ನೇ ನಂಬರ್ಸ್ಗೂ 5ನೇ ನಂಬರ್ಸ್ಗೂ ಗುಡ್ ರಿಲೇಷನ್ಶಿಪ್ ಇರೋದ್ರಿಂದ ನೀವು ಕಣ್ಣು ಮುಚ್ಕೊಂಡು ಈ ಲೆಟರ್ಸನ್ನು, ನೇಮನ್ನು ಇಡೀ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಮತ್ತು ಯಾವಾಗಲೂ ಎಚ್ 2 ಸರಿ ರಿಪೀಟ್ ಆಗೋ ಥರ ನೇಮನ್ನು ಇಡ್ತಾಗ ತುಂಬ ರಾಜಯೋಗವನ್ನು ನಿಮ್ಮ ಮಕ್ಕಳಿಗೆ ಬರುತ್ತೆ. ಹಾಗಾಗಿ ನೀವು ನ್ಯೂಮರಾಲಜಿಲಿ ಏನಾದ್ರು ನೇಮ್ ಇಡಬೇಕು ಅಂದರೆ ನಮ್ಮ ಸಂಸ್ಥೆಗೆ ನೀವು ಫೋನ್ ಮಾಡಿ ಇಡ್ಬೋದು, ಒಳ್ಳೆಯದಾಗುತ್ತೆ. ಎಚ್ ಅನ್ನ ಅಕ್ಷರ 3ನೇ ತಾರೀಕುವರೆಗೆ ತುಂಬ ಡೆಡ್ ಆಪೋಸಿಟ್ ಆಗುತ್ತೆ. 3, 12, 21, 30 ನಿಮ್ಮ ಲೈಫಲ್ಲಿ ಈ ಲೆಟರ್ಸ್ ಅನ್ನೋದು ನಿಮ್ಮ ನೇಮಲ್ಲಿ ಬಂದರೆ ಎಜುಕೇಷನ್ ಹಾಳಾಗಿರುತ್ತೆ. ಇಲ್ಲ ಹಾಳಾದರೂ ಕೂಡ ನಿಮ್ಮ ಪರ್ಸ್ನಲ್ ಲೈಫ್ ಹಾಳಾಗಿರುತ್ತೆ. 100% ಬದುಕಲಿ. ನಿಮಗೆ ಒಂದಲ್ಲ ಒಂದು ಸಮಸ್ಯೆಗಳು ನಿಮ್ಮನ್ನು ಕಾಣುತ್ತೆ. ನೀವು 3ನೇ ತಾರೀಕಲ್ಲಿ, 12, 21, 30ನೇ ತಾರೀಕಲ್ಲಿ ಹುಟ್ಟಿ ಎಚ್ಚಲ್ಲಿ ನೇಮ್ ಇಟ್ಟರೆ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್, ಭಯಂಕರವಾದಂಥ ಪ್ರಾಬ್ಲಮಲ್ಲಿ ಸಿಗಾಕ್ಯಂತೀರ. ದಯವಿಟ್ಟು ಇಡಬೇಡಿ. ಅದೇ ರೀತಿಯಲ್ಲಿ 4ನೇ ತಾರೀಕು ಹುಟ್ಟಿದಂಥವ್ರಿಗೆ ಎಚ್ ಅನ್ನ ಅಕ್ಷರ ನಿಮ್ಗೆ ಆಗಿ ಬರಲ್ಲ. ಎಚ್ ಅನ್ನ ಅಕ್ಷರಗಳನ್ನು ನೀವು ಅತಿ ಹೆಚ್ಚು ಯೂಸ್ ಮಾಡಬೇಡಿ. 13, 22, 31 ತುಂಬ ಡೇಂಜರ್ ಅಂತ ಹೇಳುತ್ತೆ. ದಯವಿಟ್ಟು ಈ ನಂಬರ್ಸಲ್ಲಿ ನೀವು ದಯವಿಟ್ಟು ನೇಮನ್ನು ಹುಟ್ಟಿದಂಥವ್ರು 4, 13, 22, 31 ಅವ್ರಿಗೆ ಎಚ್ ಅನ್ನ ಅಕ್ಷರ ನಿಮಗೆ ಸಾಕಷ್ಟು ತೊಂದರೆ, ದುಃಖ, ನೋವು, ಒಂದಲ್ಲ ಒಂದು ಸಮಸ್ಯೆ ನಾವು ಬಿಡಿಸಿ ಹೇಳ್ಬೋದು. 100% ತೊಂದರೆನ ಅನುಭವಿಸ್ತೀರ. ದಯವಿಟ್ಟು ಇದನ್ನು ಇಡಬೇಡಿ. ನಿಮ್ಮ ಪ್ರಾಬ್ಲಮನ್ನು ನೀವು ಅಳವಡಿಸ್ಕೊಳ್ಳಿ. ನನ್ನ ಒಂದು ಪ್ರಕಾರ ಈ ನೇಮನ್ನು ಇಡಬೇಡಿ. ಎಚ್ ಅನ್ನ ಅಕ್ಷರ 5, 14, 23 ತುಂಬ ರಾಜಯೋಗವನ್ನು ಕೊಡುತ್ತೆ, ತುಂಬ ಇಂಪ್ರೂವ್ಮೆಂಟ್ ಕೊಡುತ್ತೆ. ನೀವು ಎಚ್ ಅನ್ನ ಅಕ್ಷರ 5, 14, 23ನೇ ತಾರೀಕುವರೆಗೆ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡ್ತೀರಾ. ತುಂಬ ರಾಜಯೋಗವನ್ನು ಕೊಡುತ್ತೆ. ಈ ಡೇಟಲ್ಲಿ ಹುಡ್ತವ್ರಿಗೆ ಎಚ್ ಅನ್ನ ಅಕ್ಷರದಲ್ಲಿ ನೇಮ್ ಇಟ್ಟರೆ ಇವರು ತುಂಬ ಲೈಫಲ್ಲಿ ಎಂಜಾಯ್ ಮಾಡ್ತಾರೆ, ಸುಖವನ್ನು ಅನುಭವಿಸ್ತಾರೆ, ಸಂತೋಷವಾಗಿರ್ತಾರೆ. ಅದೇ ಥರ 6 ಭಾಳ ವೈಬ್ರೇಷನ್. 6, 15, 24ನೇ ತಾರೀಕುವರೆಗೆ ಎಚ್ ಅನ್ನ ಅಕ್ಷರದಲ್ಲಿ ನೇಮ್ ಬಂದರೆ ತುಂಬ ಇಂಪ್ರೂವ್ಮೆಂಟು, ತುಂಬ ಡೆವಲಪ್ಮೆಂಟು, ತುಂಬ ಸಕ್ಸಸ್ಸನ್ನು ನೀವು ಸಂತೃಪ್ತಿಯಿಂದ ನೋಡ್ತೀರಾ. ಎಲ್ಲ ರೀತಿಯಲ್ಲೂ ಬೇಗ ಮನೆ ಕಟ್ತೀರಾ, ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀರಾ. ಜೀವನದಲ್ಲಿ ಒಂದಲ್ಲ ಒಂದು ಸಕ್ಸಸ್ಸನ್ನು ನೀವು ಅತಿ ಹೆಚ್ಚು ಕಾಣ್ತೀರಾ. ಅದೇ ಎಚ್ ಅನ್ನ ಅಕ್ಷರ 7ನೇ ತಾರೀಕು, 16, 25ನೇ ತಾರೀಕುವರೆಗೆ ಬಂದರೆ ನಿಮ್ಮ ಲೈಫಲ್ಲಿ ನರಕ ಅನುಭವಿಸ್ತೀರ. ನೀವು ನಿಮ್ಮ ಲೈಫಲ್ಲಿ ಮ್ಯಾರೇಜ್ ಲೈಫ್, ಪರ್ಸ್ನಲ್ ಲೈಫು, ಮಕ್ಕಳು ನಿಮ್ಗೆ ಅಡ್ಜಸ್ಟ್ ಆಗೋಲ್ಲ, ವೃತ್ತಿ ಅಡ್ಜಸ್ಟ್ ಆಗೋಲ್ಲ, ಸಂಸ್ಥೆ ಅಡ್ಜಸ್ಟ್ ಆಗೋಲ್ಲ. ಏನಾದರೂ ನಿಮ್ಮನ್ನು ಡಿಸ್ಟರ್ಬನ್ನು ಮಾಡ್ತಲೇ ಇರುತ್ತೆ. ನಿಮ್ಮ ಕೆರಿಯರಲ್ಲಿ ಸೂಸೈಡ್ ಮಾಡ್ಕೊಂಡು ಲೆವೆಲ್ಗೆ ಡಿಸ್ಟರ್ಬ್ ಮಾಡುತ್ತೆ. ದಯವಿಟ್ಟು ಬಳಸಬೇಡಿ. ಅದೇ ರೀತಿಯಲ್ಲಿ ಎಚ್ ಅನ್ನ ಅಕ್ಷರ ನೋಡಿ 8, 17, 26 ಸಿಕ್ಕಾಬಟ್ಟೆ ರಾಜಯೋಗವನ್ನು ತಂದುಕೊಡುತ್ತೆ. ಎಚ್ ಅನ್ನ ಅಕ್ಷರ 8, 17, 26 ನೀವು ನೋಡಿರ್ಬೋದು. ಹಾಸನದಲ್ಲೇ ಹುಟ್ಟಿರೋದು ತುಂಬ ದೊಡ್ಡ ಸಕ್ಸಸ್ಸು. ನಾನು 5ನೇ ತಾರೀಕಲ್ಲಿ ಹುಟ್ಟಿರೋದು. ನನ್ನ ಕೈಲಾಗಿದ್ದು ನಾನು ಜ್ಯೋತಿಷ ರೀತಿಯಲ್ಲಿ ದೊಡ್ಡ ಸಕ್ಸಸ್ಸನ್ನು ನಾನು ನೋಡಿದ್ದೀನಿ. 100% ಬರೆದಿರ್ಕೇಳಿ. ನಾನು 5ನೇ ತಾರೀಕು ಹುಟ್ಟಿದ್ದೀನಿ. ಎಚ್ ಅನ್ನ ಅಕ್ಷರ. ಅದಾದಮೇಲೆ 9 ಭಾಳ ವಿಶೇಷವಾಗಿ ಎಚ್ ಅನ್ನ ಅಕ್ಷರಕ್ಕೆ ನಾನು ಹೇಳೋದು ಏನಂದರೆ 9, 18 ನೀವು ದೇವೇಗೌಡರು ನೋಡಿರ್ಬೋದು. ಹಾಸನದಲ್ಲೇ ಹುಟ್ಟಿರೋದು. ಎಚ್ ಅನ್ನ ಅಕ್ಷರ. ಎಚ್ ಅನ್ನೋದಿಗೆ 9, 18, 27 ತುಂಬ ಚೆನ್ನಾಗಿ ಬರುತ್ತೆ. ದಯವಿಟ್ಟು ಈ ನೇಮನ್ನು ನೀವು ಖಂಡಿತವಾಗ್ಲೂ ಈ ಡೇಟಲ್ಲಿ ಹುಟ್ಟಿದಂಥವ್ರು ಯಾವ ಡೇಟವ್ರು ಯಾವ ನೇಮನ್ನು ಇಟ್ಕೋಬೇಕು ಅಂತ ಲೆಟರ್ಸ್ ಮೊದಲನೇ ಲೆಟ್ರನ್ನ ಹೇಳಿದ್ದೀನಿ.
ನಿಮ್ಮ ಲೈಫಲ್ಲಿ ನೀವು ಇದನ್ನು ಅಳವಡಿಸ್ಕೋಬೋದು. 100% ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಹೆಚ್ಚಿನ ಅಕ್ಷರದವರು ದಯವಿಟ್ಟು 3, 12, 21, 30ನೇ ತಾರೀಕವರು ಮತ್ತು ಅದು ಬಿಟ್ಟರೆ 7, 16, 25ನೇ ತಾರೀಕವರು ದಯವಿಟ್ಟು ಇಡೋಂಗಿಲ್ಲ. 4, 13, 22, 31 ಇವರು ಈ ಡೇಟಲ್ಲಿ ಹುಡ್ತಂಥವ್ರು ಹೆಚ್ಚಿನ ಅಕ್ಷರ ಮೊದಲನೇ ಲೆಟ್ರಾಗಿ ಬಳಸ್ಬಾರ್ದು, 2ನೇ ಲೆಟ್ರಾಗಿ ಬಳಸ್ಬೋದು. ಅದು ಏನೇ ಚೆನ್ನಾಗಿದ್ರೂ ಕೂಡ ನಿಮಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅತಿ ಹೆಚ್ಚು ನಿಮ್ಮನ್ನು ಕಾಡುತ್ತೆ, ದುಃಖವನ್ನು ಕೊಡುತ್ತೆ, ತುಂಬ ಪ್ರಾಬ್ಲಮ್ ಸಿಗಾಕಿರುತ್ತೆ. ದಯವಿಟ್ಟು ಇದನ್ನು ಇಡಬೇಡಿ. ನಿಮಗೆ ಚೆನ್ನಾಗಿರೋಂಥ ಡೇಟ್ ಆಫ್ ಬರ್ತ್ ಹೇಳಿದ್ದೆ 1, 2, 5, 6, 8, 9ನೇ ತಾರೀಕುವರೆಗೆ ತುಂಬ ಸಖತ್ತಾಗಿರುತ್ತೆ. ಈ ನೇಮ್ ನೀಡಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಒಳ್ಳೆಯದಾಗಲಿ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಅಂತ ಹೇಳ್ತಾ ಇದ್ದೀನಿ. ಖಂಡಿತಲ್ಲೂ ಕೂಡ ಈ ಹೆಸರನ್ನ ಬಳಸ್ಕೊಳ್ಳಿ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಯಾವುದೇ ಮಗು ಈ ಡೇಟಲ್ಲಿ ಹುಟ್ಟಿರೋದು ಆ ನೇಮ್ ಇಡೋಕ್ಕೆ ಹೋಗಬೇಡಿ. ಒಳ್ಳೆಯದಾಗಲಿ.